ಇನ್ನು ದೆಹಲಿಯಲ್ಲಿ ಈ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯ ಒಂದು ವಾತಾವರಣ ಕಲುಷಿತವಾಗಿರತಕ್ಕಂಥದ್ದು. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಾಳಿ ಕಲುಷಿತಗೊಂಡು ವಿಷಾನಿಲವಾಗಿ ಪರಿಣಮಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ ಕೂಡ 300ರ ಗಡಿಯನ್ನ ದಾಟಿದೆ. ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ವಿಪರೀತವಾದಂತಹ ವ್ಯಾಪಕ ಅಡ್ಡ ಪರಿಣಾಮ ಕೂಡ ಬೀರ್ತಾ ಇದೆ. ಇನ್ನು ಈ ವಿಷಗಾಳಿಯಿಂದ ಶ್ವಾಸಕೋಶದ ಮೇಲೆ ಕೂಡ ಭಯಾನಕ ಹಾನಿ ಕೂಡ ಉಂಟು ಮಾಡಲಿದೆ. ವಿಷಗಾಳಿಯಿಂದ ಮೆದುಳಿಗೆ ಶಾಶ್ವತ ಹಾನಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀರ್ಘಕಾಲದ ವಿಷಗಾಳಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಕೃತಕ ಮಳೆಯನ್ನ ಸುರಿಸಲಿಕ್ಕೆ ಇದೀಗ ದೆಹಲಿ ಸರ್ಕಾರ ಮುಂದಾಗಿದೆ. ವಾತಾವರಣ ಕಲುಷಿತಗೊಂಡಿರತಕ್ಕಂಥದ್ದನ್ನ ತಿಳಿಗೊಳಿಸಬೇಕಂತಂದ್ರೆ ಸದ್ಯಕ್ಕೆ ಕೃತಕ ಮಳೆಯನ್ನ ಸುರಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ದೆಹಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಕಾರ್ಯವನ್ನ ಚುರುಕುಗೊಳಿಸಿದೆ. ಜೊತೆಗೆ ಮೋಡ ಬಿತ್ತನೆ ಯಶಸ್ವಿಯಾದ್ರೆ ದೆಹಲಿಯಲ್ಲಿ ಮಳೆಯಾಗುತ್ತೆ. ದೆಹಲಿಯಲ್ಲಿ ಮಳೆಯಾದ್ರೆ ಮತ್ತೆ ದೆಹಲಿ ಸಹಜ ವಾಯು ಗುಣಮಟ್ಟ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದ್ದಾರೆ. ಮಾಡಿದ್ದು ಕೂಡ ಯಶಸ್ವಿಯಾದ್ರೆ ದೆಹಲಿ ಮತ್ತೆ ಸಾಮಾನ್ಯ ಗುಣಮಟ್ಟಕ್ಕೆ ಬರುತ್ತೆ. ದೆಹಲಿಯಲ್ಲಿ ಈ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯ ಒಂದು ವಾತಾವರಣ ಕಲುಷಿತವಾಗಿರತಕ್ಕಂಥದ್ದು. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಾಳಿ ಕಲುಷಿತಗೊಂಡು ವಿಷಾನಿಲವಾಗಿ ಪರಿಣಮಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ ಕೂಡ 300ರ ಗಡಿಯನ್ನ ದಾಟಿದೆ. ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ವಿಪರೀತವಾದಂತಹ ವ್ಯಾಪಕ ಅಡ್ಡ ಪರಿಣಾಮ ಕೂಡ ಬೀರ್ತಾ ಇದೆ. ಇನ್ನು ಈ ವಿಷಗಾಳಿಯಿಂದ ಶ್ವಾಸಕೋಶದ ಮೇಲೆ ಕೂಡ ಭಯಾನಕ ಹಾನಿ ಕೂಡ ಉಂಟು ಮಾಡಲಿದೆ. ವಿಷಗಾಳಿಯಿಂದ ಮೆದುಳಿಗೆ ಶಾಶ್ವತ ಹಾನಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀರ್ಘಕಾಲದ ವಿಷಗಾಳಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಕೃತಕ ಮಳೆಯನ್ನ ಸುರಿಸಲಿಕ್ಕೆ ಇದೀಗ ದೆಹಲಿ ಸರ್ಕಾರ ಮುಂದಾಗಿದೆ. ವಾತಾವರಣ ಕಲುಷಿತಗೊಂಡಿರತಕ್ಕಂಥದ್ದನ್ನ ತಿಳಿಗೊಳಿಸಬೇಕಂತಂದ್ರೆ ಸದ್ಯಕ್ಕೆ ಕೃತಕ ಮಳೆಯನ್ನ ಸುರಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ದೆಹಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಕಾರ್ಯವನ್ನ ಚುರುಕುಗೊಳಿಸಿದೆ. ಜೊತೆಗೆ ಮೋಡ ಬಿತ್ತನೆ ಯಶಸ್ವಿಯಾದ್ರೆ ದೆಹಲಿಯಲ್ಲಿ ಮಳೆಯಾಗುತ್ತೆ. ದೆಹಲಿಯಲ್ಲಿ ಮಳೆಯಾದ್ರೆ ಮತ್ತೆ ದೆಹಲಿ ಸಹಜ ವಾಯು ಗುಣಮಟ್ಟ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದ್ದಾರೆ. ಮಾಡಿದ್ದು ಕೂಡ ಯಶಸ್ವಿಯಾದ್ರೆ ದೆಹಲಿ ಮತ್ತೆ ಇನ್ನು ದೆಹಲಿಯಲ್ಲಿ ಈ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯ ಒಂದು ವಾತಾವರಣ ಕಲುಷಿತವಾಗಿರತಕ್ಕಂಥದ್ದು. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಾಳಿ ಕಲುಷಿತಗೊಂಡು ವಿಷಾನಿಲವಾಗಿ ಪರಿಣಮಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ ಕೂಡ 300ರ ಗಡಿಯನ್ನ ದಾಟಿದೆ. ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ವಿಪರೀತವಾದಂತಹ ವ್ಯಾಪಕ ಅಡ್ಡ ಪರಿಣಾಮ ಕೂಡ ಬೀರ್ತಾ ಇದೆ. ಇನ್ನು ಈ ವಿಷಗಾಳಿಯಿಂದ ಶ್ವಾಸಕೋಶದ ಮೇಲೆ ಕೂಡ ಭಯಾನಕ ಹಾನಿ ಕೂಡ ಉಂಟು ಮಾಡಲಿದೆ. ವಿಷಗಾಳಿಯಿಂದ ಮೆದುಳಿಗೆ ಶಾಶ್ವತ ಹಾನಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀರ್ಘಕಾಲದ ವಿಷಗಾಳಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಕೃತಕ ಮಳೆಯನ್ನ ಸುರಿಸಲಿಕ್ಕೆ ಇದೀಗ ದೆಹಲಿ ಸರ್ಕಾರ ಮುಂದಾಗಿದೆ. ವಾತಾವರಣ ಕಲುಷಿತಗೊಂಡಿರತಕ್ಕಂಥದ್ದನ್ನ ತಿಳಿಗೊಳಿಸಬೇಕಂತಂದ್ರೆ ಸದ್ಯಕ್ಕೆ ಕೃತಕ ಮಳೆಯನ್ನ ಸುರಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ದೆಹಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಕಾರ್ಯವನ್ನ ಚುರುಕುಗೊಳಿಸಿದೆ. ಜೊತೆಗೆ ಮೋಡ ಬಿತ್ತನೆ ಯಶಸ್ವಿಯಾದ್ರೆ ದೆಹಲಿಯಲ್ಲಿ ಮಳೆಯಾಗುತ್ತೆ. ದೆಹಲಿಯಲ್ಲಿ ಮಳೆಯಾದ್ರೆ ಮತ್ತೆ ದೆಹಲಿ ಸಹಜ ವಾಯು ಗುಣಮಟ್ಟ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದ್ದಾರೆ. ಮಾಡಿದ್ದು ಕೂಡ ಯಶಸ್ವಿಯಾದ್ರೆ ದೆಹಲಿ ಮತ್ತೆ ಸಾಮಾನ್ಯ ಗುಣಮಟ್ಟಕ್ಕೆ ಬರುತ್ತೆ. ದೆಹಲಿಯಲ್ಲಿ ಈ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯ ಒಂದು ವಾತಾವರಣ ಕಲುಷಿತವಾಗಿರತಕ್ಕಂಥದ್ದು. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಾಳಿ ಕಲುಷಿತಗೊಂಡು ವಿಷಾನಿಲವಾಗಿ ಪರಿಣಮಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ ಕೂಡ 300ರ ಗಡಿಯನ್ನ ದಾಟಿದೆ. ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ವಿಪರೀತವಾದಂತಹ ವ್ಯಾಪಕ ಅಡ್ಡ ಪರಿಣಾಮ ಕೂಡ ಬೀರ್ತಾ ಇದೆ. ಇನ್ನು ಈ ವಿಷಗಾಳಿಯಿಂದ ಶ್ವಾಸಕೋಶದ ಮೇಲೆ ಕೂಡ ಭಯಾನಕ ಹಾನಿ ಕೂಡ ಉಂಟು ಮಾಡಲಿದೆ. ವಿಷಗಾಳಿಯಿಂದ ಮೆದುಳಿಗೆ ಶಾಶ್ವತ ಹಾನಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀರ್ಘಕಾಲದ ವಿಷಗಾಳಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಕೃತಕ ಮಳೆಯನ್ನ ಸುರಿಸಲಿಕ್ಕೆ ಇದೀಗ ದೆಹಲಿ ಸರ್ಕಾರ ಮುಂದಾಗಿದೆ. ವಾತಾವರಣ ಕಲುಷಿತಗೊಂಡಿರತಕ್ಕಂಥದ್ದನ್ನ ತಿಳಿಗೊಳಿಸಬೇಕಂತಂದ್ರೆ ಸದ್ಯಕ್ಕೆ ಕೃತಕ ಮಳೆಯನ್ನ
ಸುರಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ದೆಹಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಕಾರ್ಯವನ್ನ ಚುರುಕುಗೊಳಿಸಿದೆ. ಜೊತೆಗೆ ಮೋಡ ಬಿತ್ತನೆ ಯಶಸ್ವಿಯಾದ್ರೆ ದೆಹಲಿಯಲ್ಲಿ ಮಳೆಯಾಗುತ್ತೆ. ದೆಹಲಿಯಲ್ಲಿ ಮಳೆಯಾದ್ರೆ ಮತ್ತೆ ದೆಹಲಿ ಸಹಜ ವಾಯು ಗುಣಮಟ್ಟ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದ್ದಾರೆ. ಮಾಡಿದ್ದು ಕೂಡ ಯಶಸ್ವಿಯಾದ್ರೆ ದೆಹಲಿ ಮತ್ತೆ ಸಾಮಾನ್ಯ ಗುಣಮಟ್ಟಕ್ಕೆ ಬರುತ್ತೆ. ಇನ್ನು ದೆಹಲಿಯಲ್ಲಿ ಈ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯ ಒಂದು ವಾತಾವರಣ ಕಲುಷಿತವಾಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಾಳಿ ಕಲುಷಿತಗೊಂಡು ವಿಷಾನಿಲವಾಗಿ ಪರಿಣಮಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ ಕೂಡ 300ರ ಗಡಿಯನ್ನ ದಾಟಿದೆ. ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ವಿಪರೀತವಾದಂತಹ ವ್ಯಾಪಕ ಅಡ್ಡ ಪರಿಣಾಮ ಕೂಡ ಬೀರ್ತಾ ಇದೆ. ಇನ್ನು ಈ ವಿಷಗಾಳಿಯಿಂದ ಶ್ವಾಸಕೋಶದ ಮೇಲೆ ಕೂಡ ಭಯಾನಕ ಹಾನಿ ಕೂಡ ಉಂಟು ಮಾಡಲಿದೆ. ವಿಷಗಾಳಿಯಿಂದ ಮೆದುಳಿಗೆ ಶಾಶ್ವತ ಹಾನಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀರ್ಘಕಾಲದ ವಿಷಗಾಳಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಕೃತಕ ಮಳೆಯನ್ನ ಸುರಿಸಲಿಕ್ಕೆ ಇದೀಗ ದೆಹಲಿ ಸರ್ಕಾರ ಮುಂದಾಗಿದೆ. ವಾತಾವರಣ ಕಲುಷಿತಗೊಂಡಿರ್ತಕ್ಕಂಥದ್ದನ್ನ ತಿಳಿಗೊಳಿಸಬೇಕಂತಂದ್ರೆ ಸದ್ಯಕ್ಕೆ ಕೃತಕ ಮಳೆಯನ್ನ ಸುರಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ದೆಹಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಕಾರ್ಯವನ್ನ ಚುರುಕುಗೊಳಿಸಿದೆ. ಜೊತೆಗೆ ಮೋಡ ಬಿತ್ತನೆ ಯಶಸ್ವಿಯಾದ್ರೆ ದೆಹಲಿಯಲ್ಲಿ ಮಳೆಯಾಗುತ್ತೆ. ದೆಹಲಿಯಲ್ಲಿ ಮಳೆಯಾದ್ರೆ ಮತ್ತೆ ದೆಹಲಿ ಸಹಜ ವಾಯು ಗುಣಮಟ್ಟ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದ್ದಾರೆ. ಮಾಡಿದ್ದು ಕೂಡ ಯಶಸ್ವಿಯಾದ್ರೆ ದೆಹಲಿ ಮತ್ತೆ ಸಾಮಾನ್ಯ ಗುಣಮಟ್ಟಕ್ಕೆ ಬರುತ್ತೆ. ದೆಹಲಿಯಲ್ಲಿ ಈ ಉಸಿರುಗಟ್ಟಿಸ್ತಾ ಇದೆ ದೆಹಲಿಯ ಒಂದು ವಾತಾವರಣ ಕಲುಷಿತವಾಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಸಂಪೂರ್ಣವಾಗಿ ಗಾಳಿ ಕಲುಷಿತಗೊಂಡು ವಿಷಾನಿಲವಾಗಿ ಪರಿಣಮಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಂಕ ಕೂಡ 300ರ ಗಡಿಯನ್ನ ದಾಟಿದೆ. ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ವಿಪರೀತವಾದಂತಹ ವ್ಯಾಪಕ ಅಡ್ಡ ಪರಿಣಾಮ ಕೂಡ ಬೀರ್ತಾ ಇದೆ. ಇನ್ನು ಈ ವಿಷಗಾಳಿಯಿಂದ ಶ್ವಾಸಕೋಶದ ಮೇಲೆ ಕೂಡ ಭಯಾನಕ ಹಾನಿ ಕೂಡ ಉಂಟು ಮಾಡಲಿದೆ. ವಿಷಗಾಳಿಯಿಂದ ಮೆದುಳಿಗೆ ಶಾಶ್ವತ ಹಾನಿ ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀರ್ಘಕಾಲದ ವಿಷಗಾಳಿ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು. ಹೀಗಾಗಿ ಕೃತಕ ಮಳೆಯನ್ನ ಸುರಿಸಲಿಕ್ಕೆ ಇದೀಗ ದೆಹಲಿ ಸರ್ಕಾರ ಮುಂದಾಗಿದೆ. ವಾತಾವರಣ ಕಲುಷಿತಗೊಂಡಿರ್ತಕ್ಕಂಥದ್ದನ್ನ ತಿಳಿಗೊಳಿಸಬೇಕಂತಂದ್ರೆ ಸದ್ಯಕ್ಕೆ ಕೃತಕ ಮಳೆಯನ್ನ ಸುರಿಸಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಮುಂದಾಗಿದೆ. ಹಾಗಾಗಿ ಇವತ್ತು ದೆಹಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಕಾರ್ಯವನ್ನ ಚುರುಕುಗೊಳಿಸಿದೆ. ಜೊತೆಗೆ ಮೋಡ ಬಿತ್ತನೆ ಯಶಸ್ವಿಯಾದ್ರೆ ದೆಹಲಿಯಲ್ಲಿ ಮಳೆಯಾಗುತ್ತೆ. ದೆಹಲಿಯಲ್ಲಿ ಮಳೆಯಾದ್ರೆ ಮತ್ತೆ ದೆಹಲಿ ಸಹಜ ವಾಯು ಗುಣಮಟ್ಟ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಇವತ್ತು ಮೋಡ ಬಿತ್ತನೆಯನ್ನು ಮಾಡಿದ್ದಾರೆ. ಮಾಡಿದ್ದು ಕೂಡ ಯಶಸ್ವಿಯಾದ್ರೆ ದೆಹಲಿ ಮತ್ತೆ ಸಾಮಾನ್ಯ ಗುಣಮಟ್ಟಕ್ಕೆ ಬರುತ್ತೆ.